ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಲ್ಮೋಸ್ಟ್ 2 ಮಂತ್ಸ್ ಆದಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ಲಿ ಸಾರಿ, ಬಿಕಾಸ್ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಬೇಗ ಅಪ್ಡೇಟ್ ಮಾಡ್ತೀನಿ ನನ್ನ ರಿಸಲ್ಟ್ ಅಂತ. ಬಟ್ ನನ್ನ ಹೆಲ್ತ್ ಇಶ್ಯೂ ತುಂಬ ಪ್ರಾಬ್ಲಮ್ ಆಗಿದ್ದಕ್ಕೆ ನನಗೆ ಆಗಲೇ ಇಲ್ಲ ವಿಡಿಯೋ ಅಪ್ಡೇಟ್ ಮಾಡೋಕ್ಕೆ. ಸೊ ಫಸ್ಟ್ಲಿ ಸಾರಿ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಇನ್ಸ್ಟಾಗ್ರಾಮಲ್ಲೂ ನಾನು ಹೇಳಿದೆ, ಅಪ್ಡೇಟ್ ಕೇಳಿದವ್ರಿಗೆ ಅಲ್ಲೂ ರಿಪ್ಲೈ ಮಾಡಿದ್ದೀನಿ, ಒಂದಿಷ್ಟು ಜನಕ್ಕೆ ಕಮೆಂಟ್ ಸೆಕ್ಷನಲ್ಲಿ ರಿಪ್ಲೈ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕೋಆಪ್ರೇಟಿಂಗ್. ನಾನು ಯಾಕೆ ಏನು ಹೆಲ್ತ್ ಇಶ್ಯೂ ಆಗಿತ್ತು, ಯಾಕೆ ಅಪ್ಡೇಟ್ ಮಾಡಲಿಲ್ಲ, ಮತ್ತು ನಂದು ರಿಸಲ್ಟ್ ಏನು ಬಂತು ಅಂತ ಈ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಫಸ್ಟ್ಲಿ ಯಾರಾದರೂ ಹೊಸ ವ್ಯೂವರ್ಸ್ ಏನಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಸ್ವಲ್ಪ ನಂದು ರೀಕ್ಯಾಪ್ ಸಿಗಲಿ ಅನ್ನೋದಕ್ಕೆ ನಾನು ಶಾರ್ಟಾಗಿ ಒಂದು ಹಿಸ್ಟ್ರಿ ಹೇಳ್ಕೊತೀನಿ ಇಲ್ಲಿ. ಸೊ ನಂದು ಫಸ್ಟ್ IUI ಮತ್ತು ಓವಲ್ಯೂಷನ್ ಇಂಡಕ್ಷನ್ಸ್ ಎಲ್ಲ ಫೇಲ್ಯೂರ್ ಆಗಿತ್ತು. ಸೊ ನಾನು ಈ ಸಲ ಸೆಕೆಂಡ್ IUI ಮಾಡಿಸ್ಕೊಂಡಿದ್ದೆ. ಸೆಕೆಂಡ್ IUIಯಲ್ಲೂ ಕೂಡ ಓವಲ್ಯೂಷನ್ ಆಲ್ರೆಡಿ ಆಗಿದ್ದಕ್ಕೆ IUI ಕ್ಯಾನ್ಸಲ್ ಆಗಿ ನ್ಯಾಚುರಲ್ಲಾಗಿ ಟ್ರೈ ಮಾಡೋಕ್ಕೆ ಹೇಳಿದರು ನನಗೆ ಈ ಸಲ. ವಿತ್ ದ ಹೆಲ್ಪ್ ಆಫ್ ಗೋನಡೋಟ್ರೋಫಿನ್ ಇಂಜೆಕ್ಷನ್ಸು, ಟ್ಯಾಬ್ಲೆಟ್ಸು, ಅದರ್ ಮೆಡಿಸಿನಿಂದ ಹೆಲ್ಪ್ ಮಾಡಿದರು ನನಗೆ ಎಗ್ ಗ್ರೋತಿಗೆಲ್ಲ. ಸೊ ಈ ಸಲ ನಾನು ಚಾನ್ಸ್ ತೊಗೊಂಡಿದ್ದೆ. ಇಟ್ಸ್ ಓಕೆ, ಆಲ್ರೆಡಿ ಓವಲ್ಯೂಷನ್ ಆಗಿದೆ, ಲೆಟ್ಸ್ ಟೇಕ್ ಅ ಚಾನ್ಸ್ ಅಂತಂದು ನಾನು ಈ ಸಲ ನ್ಯಾಚುರಲಾಗಿ ಟ್ರೈ ಮಾಡಿದ್ದೆ. ಆ್ಯಂಡ್ ಮೋರ್ ಓವರ್ ಯೂಶ್ವಲಿ ಹೆಂಗೆ ಹೇಳ್ತಾರೆ ಅಂದರೆ, ಇವಾಗ ಲಾಸ್ಟ್ ಮಂತಲ್ಲಿ ನನಗೆ ಫಸ್ಟ್ ಡೇಟಿಗೆ ಏನಾದರೂ ಪೀರಿಯಡ್ಸ್ ಆಗಿದ್ದರೆ ನೆಕ್ಸ್ಟ್ ಮಂತು, ಫಾರ್ ಎಕ್ಸಾಂಪಲ್ IUIಯಲ್ಲಿ ಅಥವಾ ಓವಲ್ಯೂಷನ್ ಇಂಡಕ್ಷನಲ್ಲಿ ನನಗೆ ಯೂಶ್ವಲಿ 5th ಡೇ, ನೆಕ್ಸ್ಟ್ ಮಂತು 5th ಡೇ ನಮಗೆ ಟೆಸ್ಟ್ ಮಾಡ್ಕೊಳಕ್ಕೆ ಹೇಳ್ತಾರೆ. UPT ಅಂದರೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ನ ಅರ್ಲಿ ಮಾರ್ನಿಂಗ್ ಯೂರಿನ್ ಸ್ಯಾಂಪಲ್ ತೊಗೊಂಡು ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಪಾಸಿಟಿವ್ ಬಂದರೆ ಅವತ್ತೇ ಬರೋದಿರುತ್ತೆ. ಇಫ್ ಇನ್ ಕೇಸ್ ನೆಗೆಟಿವ್ ಬಂದರೆ ಯೂಶ್ವಲಿ ನಾನು ಪೀರಿಯಡ್ ಸೆಕೆಂಡ್ ಡೇ ಹೋಗ್ತಾಯಿದ್ದೆ, ಬಿಕಾಸ್ ನನಗೆ ಹೆವಿ ಕ್ರ್ಯಾಂಪ್ಸು ಮತ್ತು ಕ್ಲಾಟ್ಸು, ಬ್ಲೀಡಿಂಗ್ ಎಲ್ಲ ಜಾಸ್ತಿ ಆಗಿದ್ದಕ್ಕೆ ಸೆಕೆಂಡ್ ಡೇ ಯೂಶ್ವಲಿ ಹೋಗ್ತಿದ್ದೆ. ಮಿಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಬಿಕಾಸ್ BTIC ಇಂಜೆಕ್ಷನ್ಸು, ಲೆಟ್ರೋಝಾಲು ಅದೆಲ್ಲ ನೆಕ್ಸ್ಟ್ ಟ್ರೀಟ್ಮೆಂಟ್ ಎಲ್ಲ ಪೀರಿಯಡ್ ಸೆಕೆಂಡ್ ಡೇನೇ ಸ್ಟಾರ್ಟ್ ಆಗೋದ್ರಿಂದ ಸೊ ಪೀರಿಯಡ್ ಸೆಕೆಂಡ್ ಡೇ ಹೋಗ್ತಾಯಿದ್ದೆ. ಸೊ ಈ ಸಲ ನನಗೆ 5 ಡೇಸ್ ಆದಮೇಲೆ, ಅಂದರೆ ನೆಕ್ಸ್ಟ್ ಈ ಮಂತ್ ಪೀರಿಯಡ್ಸ್ ಆಗಿದ್ದು ನೆಕ್ಸ್ಟ್ ಡೇಟ್ಗೆ ಆ್ಯಡ್ ಆನ್ ಪ್ಲಸ್ 5 ಡೇಸ್ನ ಆ್ಯಡ್ ಮಾಡಿಕೊಂಡು UPT ಟೆಸ್ಟ್ ಮಾಡ್ಕೊಂಡು ಬರೋಕ್ಕೆ ಹೇಳಿದರು. ಆ್ಯಂಡ್ ಪ್ರೀವಿಯಸ್ಸಲ್ಲೆಲ್ಲ ನಾನು ಹೆಂಗೆ ಮಾಡ್ತಾ ಇದ್ದೆ ಅಂದರೆ, ಪ್ರೆಗ್ನೆನ್ಸಿ ಟೆಸ್ಟ್ನೆಲ್ಲ ಕಿಟ್ಟನ್ನು 2 ವೀಕ್ಸ್ ಮುಂಚೆನೇ ತೊಗೊಂಬಂದು ಇಟ್ಕೊಂಡ್ಬಿಡ್ತಿದ್ದೆ. ಆಮೇಲೆ ಇವತ್ತು ಟೆಸ್ಟ್ ಮಾಡೋಣ, ನಾಳೆ ಮಾಡೋಣ, ಸೊ ಟ್ರೀಟ್ಮೆಂಟ್ ಆಗಿ ಓವಲ್ಯೂಷನ್ ಆಗಿ ಎಷ್ಟು ದಿನ ಆಯಿತು, ಈ ಥರ ಎಲ್ಲ ತುಂಬ ಕ್ಯಾಲ್ಕುಲೇಷನ್ ಮಾಡಿಕೊಂಡು ತುಂಬ ಆ್ಯಡ್ ಆನ್ ಸ್ಟ್ರೆಸ್ ಮಾಡ್ಕೋತಾ ಇದ್ದೆ ನಾನು. ಬಟ್ ಈ ಸಲ ಏನೂ ಸ್ಟ್ರೆಸ್ ಮಾಡ್ಕೊಳೋದು ಬೇಡ ಅಂತಂದು ನಾನು ಯಾವುದೂ ಕಿಟ್ ತರಿಸಿ ಇಟ್ಕೊಂಡಿರಲಿಲ್ಲ. ಬಟ್ ಇನ್ನೇನು ನಾಳೆ ನನಗೆ ಡೇಟ್ ಬಂದಿತ್ತು, ಅಂದರೆ ನಾಳೆ ನನಗೆ UPT ಟೆಸ್ಟ್ ಮಾಡ್ಕೊಳೋದಿದ್ದಾಗ ಹಿಂದಿನ ದಿನ ಏನು ಅನ್ನಿಸ್ತಾ ಇತ್ತು ನನಗೆ, ಓಕೆ ನನಗೆ ನಾಳೆ ಪೀರಿಯಡ್ಸ್ ಬರಲಿ ಅಥವಾ ಇವತ್ತು ಪೀರಿಯಡ್ಸ್ ಬರಲಿ ಬಿಡಲಿ, ನೋಡೋಣ. ಇಫ್ ಇನ್ ಕೇಸ್ UPTಯಲ್ಲಿ ಪಾಸಿಟಿವ್ ಬಂದರೆ ಅಟ್ಲೀಸ್ಟ್ ಅದೊಂದು ಸಮಾಧಾನ ಇರುತ್ತೆ, ಏನೋ ಒಂದು ಖುಷಿ ಇರುತ್ತೆ. ಓಕೆ, ನನಗೆ ಕನ್ಸೀವ್ ಆಗೋ ಚಾನ್ಸಸ್ ಇದೆ, ಅಟ್ಲೀಸ್ಟ್ ಆ ಧೈರ್ಯ ಬರುತ್ತೆ. ಆಮೇಲೆ ಏನೋ ಆಗಲಿ, ಅದು ಪೀರಿಯಡ್ಸ್ ಬರಲಿ ಬಿಡಲಿ, ಅಟ್ಲೀಸ್ಟ್ ಅದು 2 ರೆಡ್ ಲೈನ್ಸ್ ನೋಡಿದರೆ ನನಗೆ ಅದೊಂದು ಖುಷಿ ಸಿಗುತ್ತೆ, ನೆಕ್ಸ್ಟ್ ಟ್ರೀಟ್ಮೆಂಟಿಗೆ ನನಗೆ ಪುಷ್ ಕೊಡುತ್ತೆ ಅಂದ್ಕೊಂಡು 1 ಡೇ ಬಿಫೋರ್, ಅಂದರೆ ಒಂದಿನ ಮುಂಚೆ 4th ಡೇ ನಾನು ಕಿಟ್ ತರಿಸ್ಕೊಂಡಿದ್ದೆ. ಕಿಟ್ ಅಂದರೆ 2 ಡೇಸ್ ಬಿಫೋರ್ ನಾನು ಕಿಟ್ ತರಿಸ್ಕೊಂಡಿದ್ದೆ. ಸೊ 1 ಡೇ ಪ್ರೀವಿಯಸ್ ನಾನು ಟೆಸ್ಟ್ ಮಾಡ್ಕೊಂಡಿದ್ದು. ಅದು ಹೆಂಗಾಯಿತು ಅಂದರೆ, ಈ ಸಲ IUI ಟೈಮಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ನನಗೆ ಈ ಸಲ ಇಂಜೆಕ್ಷನ್ಸು ಜಾಸ್ತಿ ಆಗಿತ್ತು, ಟ್ಯಾಬ್ಲೆಟ್ಸ್ ಜಾಸ್ತಿ ಆಗಿತ್ತು, ಬಾಡಿ ತುಂಬ ಹೀಟ್ ಬೇರೆ. ಈ ಸಲ ನಿಮಗೆಲ್ಲರಿಗೂ ಗೊತ್ತು ಸಮ್ಮರ್ ಎಷ್ಟು ವರ್ಸ್ಟ್ ಇತ್ತು ಅಂತ. ಲಿಟ್ರಲಿ ನಂಗೆ ನಿದ್ದೆನೇ ಆಗ್ತಾ ಇರಲಿಲ್ಲ. ಶಾರ್ಪ್ 4 o'clock ಹಾಗೆ ಎಚ್ಚರ ಆಗೋಗ್ಬಿಡ್ತು ನನಗೆ. ಎಚ್ಚರ ಆದಮೇಲೆ ಮಲಗ್ತಾನೇ ಇರಲಿಲ್ಲ. ಅದೊಂದು ಆಲ್ಮೋಸ್ಟ್ ಒಂದು 15 ಡೇಸಿಂದ ಆಗ್ತಾಯಿತ್ತು ನನಗೆ. ಆಫ್ಟರ್ನೂನ್ ಕೂಡ ಈ ಬಿಸಿಲಿರೋದ್ರಿಂದ ನಿದ್ದೆ ಬರ್ತಾ ಇರಲ್ಲ, ನಿದ್ದೆನೇ ಫುಲ್. ಇಲ್ಲಿವರೆಗೂ ನನಗೆ ನಿದ್ದೆ ತುಂಬ ಕಡಿಮೆ ಆಗೋಗ್ಬಿಟ್ಟಿದೆ. ಸೊ ನಿದ್ದೆ ಬರ್ತಾ ಇರಲಿಲ್ಲ. ಆವತ್ತು ನಾನು ಏನು ಅಂದ್ಕೊಂಡೆ ಅಂದರೆ, 4th ಡೇ ನಾನು 3rd ಡೇ ನಾನು ಕಿಟ್ ತರಿಸ್ಕೊಂಡಿದ್ದೆ ನೈಟ್. ನೋಡ್ಬಿಡೋಣ, ನಾಳೆ ಆದರೆ ನಾಳೆ ಟೆಸ್ಟ್ ಮಾಡ್ಕೊಳ, ಇಲ್ಲ ಎಮೋಷ್ನಲಿ ಕಂಟ್ರೋಲ್ ಮಾಡಿಕೊಂಡ್ರೆ ಡಾಕ್ಟ್ರ್ ಯಾವ ಡೇ ಕೊಟ್ಟಿದ್ದಾರಲ್ಲ ಅವತ್ತೇ ಟೆಸ್ಟ್ ಮಾಡೋಣ ಅಂತ ಸುಮ್ಮನೆ ಇದ್ದೆ. ಸೊ ನೆಕ್ಸ್ಟ್ ಡೇ ಏನಾಯಿತು, ಆಲ್ರೆಡಿ ಕಿಟ್ ಇತ್ತಲ್ಲ ಮನೇಲಿ, ಕಿಟ್ ಇದ್ಮೇಲೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್ ಅವಾಗ. ಸೊ ನಾನು 4th ಡೇ ಏನಾಯಿತು ಅಂದರೆ, ಮ್ಯಾಮ್ ಹೇಳಿರೋ ಡೇಟ್ಗಿನ 1 ಡೇ ಮುಂಚೆ ಆಲ್ರೆಡಿ ಕಿಟ್ ಇತ್ತಲ್ಲ, ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ನನಗೆ 4 o'clock ಎಚ್ಚರ ಆಯಿತು. ಎಚ್ಚರ ಆಗಿದ್ದಕ್ಕೆ ಅನ್ನಿಸ್ತು, ಇಷ್ಟು ಬೇಗ ಏನು ಟೆಸ್ಟ್ ಮಾಡ್ಕೊಳೋದು ಬೇಡ ಬಿಡು ಅಂತ. ಬಟ್ ನಂಗೆ ಅದೂ ಗೊತ್ತಿತ್ತು, 4 o'clock ಆದಮೇಲೆ ನನಗೆ ಏನೂ ಮಾಡೋಕ್ಕಾಗಲ್ಲ, ಒಂಥರ ಹಿಂಸೆ, ನಿದ್ದೆ ಒಂದು ಆಗಿರಲ್ಲ, ಅದೊಂದು ಹಿಂಸೆ ಇರುತ್ತೆ.
ಹೆಂಗಿದ್ರೂ ಕಷ್ಟನೇ ಪಡಬೇಕು, ನೋಡಿಬಿಡೋಣ ಒಂದ್ಸಲ ಟೆಸ್ಟ್ ಮಾಡ್ಕೊಂಬಿಡೋಣ ಏನಾಗುತ್ತೆ ಅಂತ. ಸೊ ಅರ್ಲಿ ಮಾರ್ನಿಂಗ್ 4 o'clock ಟೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೋದೆ. ಯೂಶ್ವಲಿ ಆ ಟೈಮಿಗೆ ನಂಗೆ ಅಟ್ಲೀಸ್ಟ್ ಯೂರಿನ್ ಪಾಸ್ ಮಾಡೋಕ್ಕಾದ್ರೂ ಎಚ್ಚರ ಆಗಿ ಆಮೇಲೆ ನಿದ್ದೆನೇ ಬರ್ತಾ ಇರಲಿಲ್ಲ. ಸೊ ನಂಗೆ ಗೊತ್ತಿತ್ತಲ್ಲ, ಎದ್ದು ಟೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೋದೆ. ಸೊ ಆ ಕಿಟ್ಟಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡೋಕ್ಕೆ ಈ ಡಿವೈಸ್ ಏನೋ ಒಂದು ಕೊಡ್ತಾರಲ್ವ, ಅದು ಏನೂ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಫ್ರಿಜ್ಜಲ್ಲಿ ಓವ್ಯುಲೇಷನ್ ಕಿಟ್ ಇಟ್ಟಿದ್ದೆ ನಾನು, ಓವ್ಯುಲೇಷನ್ ಡಿಟೆಕ್ಷನ್ಗೆ ಅಂತ ಬರುತ್ತೆ ಅಲ್ಲ. ಸೊ ಅದರಲ್ಲಿ ಸ್ಯಾಂಪಲ್ ಕಲೆಕ್ಷನ್ಗೆ ಅಂತ ಒಂಥರ ಕಪ್ ಥರ ಇತ್ತು. ಸೊ ಅದರಿಂದ ಓವ್ಯುಲೇಷನ್ ಕಿಟ್ಟಿಂದ ಆ ಕಪ್ ತೊಗೊಂಡು ಅದರಲ್ಲಿ ಸ್ಯಾಂಪಲ್ ತೊಗೊಂಡು ಟೆಸ್ಟ್ ಮಾಡಿದೆ ಅರ್ಲಿ ಮಾರ್ನಿಂಗ್ 4 o'clock. ಸೊ ಟೆಸ್ಟ್ ಮಾಡಿದ್ಮೇಲೆ ಅದು ಸುಮ್ಮನೆ ಟೆಸ್ಟ್ ಮಾಡಿಬಿಟ್ಟು ಹೋಗ್ಬಿಟ್ಟು ಹೊರಗಡೆ ಬಂದೆ, ನೀರು ಕುಡಿಯೋಣ ನೋಡೋಣ, ಅಷ್ಟೊತ್ತಿಗೆ ಟೈಮ್ ಇರುತ್ತಲ್ಲ, ಒಂದು 2 minutes ಆಮೇಲೆ ನೋಡೋಣ ಅಂತ ಸುಮ್ಮನೆ ಬಂದೆ. ಆ್ಯಸ್ ಯೂಶ್ವಲ್ ಹಾಗೆ ಬೇಜಾರೇನು, ನಾನು ತುಂಬ ಎಕ್ಸ್ಪೆಕ್ಟೇಷನ್ಸ್ ಏನೂ ಇಟ್ಕೊಂಡಿರಲಿಲ್ಲ ಆ್ಯಕ್ಚುಲಿ. ಸೊ ಏನಾದರೂ ಬರಲಿ, ಟೆಸ್ಟ್ ಮಾಡೋದ್ರಲ್ಲಿ ಏನಿದೆ ಅಂತ ಮಾಡ್ಕೊಂಡು ಸುಮ್ಮನೆ ಬಂದು ನೀರು ಕುಡಿದೆ. ಫುಲ್ ಚಕ್ಕೆ ಐತಲ್ಲ, ಸ್ವಲ್ಪ ನೀರು ಕುಡಿದೆ, ಒಂದು ಗ್ಲಾಸ್ ನೀರು ಕುಡಿದ್ಮೇಲೆ ಓಕೆ ಹೋಗ್ಬಿಟ್ಟು ನೋಡೋಣ ಅಂತ ನೋಡಿದೆ ಆಯಿತಾ. ಸೊ ನನಗೆ ಫುಲ್ ಶಾಕಾಗಿ ಹೋಗ್ಬಿಟ್ಟಿತ್ತು, ಪಾಸಿಟಿವ್ ಬಂದಿತ್ತು, ಅಂದರೆ 2 lines ಬಂದಿತ್ತು. ನಂಗೆ ಅವಾಗ ಹೆಂಗೆ ಕನ್ಫ್ಯೂಷನ್ ಆಯಿತು ಅಂದರೆ, ಮೈಂಡ್ ವಾಸ್ ನಾಟ್ ರೆಡಿ ಟು ಆಕ್ಸೆಪ್ಟ್. ಓಕೆ 2 lines ಅಂದರೆ ನೆಗೆಟಿವಾ, 1 line ಅಂದರೆ ನೆಗೆಟಿವಾ, ಅದು ಆ ಥರ ಕನ್ಫ್ಯೂಷನ್. ನಂಗೆ ಬರೋಕ್ಕೆ ಸಾಧ್ಯನೇ ಇಲ್ಲ, IUI ಕ್ಯಾನ್ಸಲ್ ಆಗಿದೆ ಅಂತ ಏನೇನೋ ಥಾಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಹೋಗ್ಬಿಟ್ಟು ಅದಕ್ಕೆ ಕಿಟ್ ಹರಿದಿದ್ದೆ ಅಲ್ವಾ, ಮೇಲ್ಗಡೆ ಕೊಟ್ಟಿರ್ತಾರಲ್ವ ಇನ್ಸ್ಟ್ರಕ್ಷನ್, 2 line ಬಂದರೆ ಪಾಸಿಟಿವ್, 1 ಬಂದರೆ ನೆಗೆಟಿವ್ ಅಂತ. ಸೊ ಅದು ನೋಡಿಬಿಟ್ಟು ಫುಲ್ಲು ನಂಗೆ ಹಿಂಗೆ ಒಂಥರ ಖುಷಿನೂ ಅಲ್ಲ, ನಂಬೋಕ್ಕಾಗ್ತಾಯಿಲ್ಲ. ಐ ವಾಸ್ ನಾಟ್ ಏಬಲ್ ಟು ಡೈಜೆಸ್ಟ್ ಇಟ್. ಸೊ ಸಮಾಧಾನ ಆಗ್ತಾ ಇರಲಿಲ್ಲ ನನಗೆ. ಓಕೆ ಏನು ಮಾಡೋಣ ಅಂತ ಆಮೇಲೆ ನಮ್ಮ ಮನೆಯವ್ರನ್ನ ಎಬ್ಸೋಣ ಅಂದ್ಕೊಂಡೆ. ಅದು ಆಲ್ರೆಡಿ 4 o'clock, ಮಲ್ಗೋದು ಫುಲ್ ಲೇಟ್ ಆಗ್ತಿತ್ತು. ಸಮ್ಮರಲ್ಲಿ ಹಾಗೆ ಅಲ್ವಾ, ಬೇಗ ನಿದ್ದೆ ಬರೋಲ್ಲ, 1 ಗಂಟೆ 12 ಗಂಟೆ ಎಲ್ಲ ಆಗೋದು ಮಲ್ಗೋಕ್ಕೆ. ಸೊ ಅವರು ನೆಕ್ಸ್ಟ್ ಡೇ ಎದ್ಬಿಟ್ಟು ಆಫೀಸ್ ಬೇರೆ ಹೋಗಬೇಕು, ಎಬ್ಸೋದು ಬೇಕಾ ಬೇಡ ಬಿಡು, ಹೆಕ್ಟಿಕ್ ಬೇರೆ ನಡೀತಾ ಇತ್ತು ಆಫೀಸಲ್ಲಿ ಅವ್ರಿಗೆ. ಸೊ ಒಂದು ಸಲ ಬೇಡ ಅಂತ ಆಮೇಲೆ ಅನ್ನಿಸ್ತು, ಲೈಫಲ್ಲಿ ಒಂದೇ ಸಲ ಬರೋದು, ಈ ಡೇಗೆ ನಾವು ವೇಟ್ ಮಾಡ್ತಾಯಿದ್ವಿ. ಸೊ ಎಬ್ಸ್ಬಿಡೋಣ ಅಂತಂದು ಹೋಗಿ ನಾನು ಸ್ಯಾಂಪಲ್ ಟೆಸ್ಟ್ ತೊಗೊಂಡು ಹೋಗಿ ಎಬ್ಸಿದೆ ಅವ್ರನ್ನ. ಎಬ್ಬಿಸ್ಬಿಟ್ಟು ತೋರಿಸ್ದೆ. ಹಿ ವಾಸ್ ವೆರಿ ಹ್ಯಾಪಿ. ಇಬ್ರಿಗೂ ಖುಷಿ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅದು ಒಂಥರ ನಂಗೆ ಈ ಸಲ ಪಾಸಿಟಿವ್ ಹೆಂಗೆ ಬಂತು ಅಂದರೆ, ಮೇನ್ಲಿ ಅದು ಮಿರಾಕಲ್ ಅಂತಲೇ ಹೇಳ್ಬೋದು. ನಂದು IUI ಕ್ಯಾನ್ಸಲ್ ಆಗೋದು, ಆಮೇಲೆ ಈ ಸಲ ನಂದು ಟ್ರೀಟ್ಮೆಂಟ್ ಜರ್ನಿ ತುಂಬ ವರ್ಸ್ಟ್ ಇತ್ತು. ಹೆಂಗೆ ಅಂದರೆ, ನಂಗೆ ಯಾವಾಗಲೂ ಕಾನ್ಸ್ಟೆಂಟ್ ಏನಾದರೂ ಒಂದು ಪೇನ್ ಇರೋದು, ಎಸ್ಪೆಷಲಿ ಎಬ್ಡಾಮಿನ್ ಪೇನು. ಸೊ ಕಾನ್ಸ್ಟೆಂಟ್ ಪೇನಲ್ಲಿದ್ದೆ ಅಲ್ಲ, ಅದೊಂಥರ ನನಗೇನೋ ಮಿರಾಕಲ್ ಹ್ಯಾಪೆಂಡ್ ವಿತ್ ದ ಹೆಲ್ಪ್ ಆಫ್ ಪ್ರೇಯರ್ಸ್ ಆಫ್ ನಿಮ್ಮ ಪ್ರೇಯರ್ಸ್ ಆಗಲಿ, ಫ್ಯಾಮಿಲಿ ಫ್ರೆಂಡ್ಸ್ದು ಎಲ್ಲರದ್ದು ಪ್ರೇಯರ್ಸಿಂದ ನನಗೆ ಮಿರಾಕಲ್ ಆಗಿ ಆ ಬ್ಲೆಸ್ಸಿಂಗ್ ಸಿಕ್ತು ಅಂತ ಹೇಳ್ತೀನಿ. ಇಟ್ಸ್ ಅ ಬಿಗ್ ಮಿರಾಕಲ್ ನನಗೆ. ಸೊ ಅವತ್ತು ನಮ್ಮ ಮನೆಯವ್ರಿಗೆ ಹೇಳಿದ್ಮೇಲೆ ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ನಾನು ಅಂದ್ಕೊಂಡೆ ಓಕೆ ನನಗೂ ಯೂರಿನ್ ಟೆಸ್ಟ್ ಎಲ್ಲ ಮಾಡ್ಕೊಂಡಿರ್ತೇನಲ್ಲ, ಅದನ್ನ ವಿಡಿಯೋ ಮಾಡ್ಕೊಳ. ನನಗೆ ಅದೇನೂ ಬಂದಿಲ್ಲ, ತಲೆಯಲ್ಲಿ ಥಾಟ್ ಆ ಥರ ಬಂದೇ ಇಲ್ಲ. ಸುಮ್ಮನೆ ಟೆಸ್ಟ್ ಮಾಡ್ಕೊಳೋಣ ಆ ಥರ. ಓಕೆ ನೆಕ್ಸ್ಟ್ ಅಪ್ಡೇಟ್ ಮಾಡಬೇಕಲ್ಲ ಯೂಟ್ಯೂಬ್ಗೆ, ಅದೇನೂ ಥಾಟ್ ಇರಲಿಲ್ಲ ನನಗೆ. ಇನ್ಫ್ಯಾಕ್ಟ್ ನಾನು ಅವತ್ತು ಅಳ್ಳೂ ಇಲ್ಲ, ನಾನು ಅಳ್ಳೇ ಇಲ್ಲ. 4 o'clock ಆಗೋಗಿತ್ತಲ್ಲ, ಒಂಥರ ಖುಷಿಯಲ್ಲಿ ಎಕ್ಸೈಟ್ಮೆಂಟ್ ಆಗಿ ನಿದ್ದೆನೇ ಬರಲಿಲ್ಲ ಇನ್ನೂ ಸ್ವಲ್ಪ. ಐ ವಾಸ್ ವೆರಿ ಹ್ಯಾಪಿ. ಇಬ್ಬರೂ ಖುಷಿಯಲ್ಲಿದ್ವಿ. ಎದ್ದು ಬಂದು ಏನು ಮಾಡಬೇಕು ಗೊತ್ತೇ ಆಗ್ತಾ ಇರಲಿಲ್ಲ. ಮತ್ತು ಆಚೆ ಬಂದು ಫುಲ್ ಕತ್ತಲು ಅಲ್ಲ, ಆವಾಗ ಸ್ವಲ್ಪ ತಣ್ಣಗೆ ಗಾಳಿ ಬರ್ತಾಯಿತ್ತು. ಆಫ್ಟರ್ ಲಾಂಗ್ ಟೈಮ್ ಆ ಥರ ಗಾಳಿ ಫೀಲ್ ಮಾಡ್ಕೊಂಡಿದ್ದು. ಅಥವಾ ಅವತ್ತು ನನಗೆ ಸ್ಪೆಷಲ್ ಡೇ ಅನಿಸಿದ್ದಕ್ಕೆ ನನಗೆ ಆ ಖುಷಿಯಿಂದ ಆ ತಣ್ಣನ ಗಾಳಿ ಫೀಲ್ ಆಗ್ತಾಯಿತ್ತು. ಅಡೋನು ಬೆಳಗ್ಗೆ 4 ಗಂಟೆಗೆ ಎದ್ದು ಆಚೆ ಕಾರಿಡೋರಲ್ಲಿ ವಾಕ್ ಮಾಡ್ತಾಯಿದ್ವಿ. ಲಿಟ್ರಲಿ 30 minutes ಏನೋ ವಾಕ್ ಮಾಡಿದ್ವಿ ನಾವು ಇಬ್ಬರು. ಅದಿದು ಮಾತಾಡಿಕೊಂಡು ಹೆಂಗಾಯಿತು ಏನು ಎಂತ ಅಂತ. ಆಮೇಲೆ ದೇವ್ರ ಮೇಲೆ ತುಂಬ ನಂಬಿಕೆ ಹೋಗ್ಬಿಟ್ಟಿತ್ತು. ಬಟ್ ಇವಾಗ ವಾಪಸ್ ಅಂದರೆ ದೇವ್ರು ಕೊಟ್ಟ ಅಂತ ಅಲ್ಲ, ನಾವು ಕೊಡೋ ಟೈಮಲ್ಲಿ ದೇವ್ರು ಕೊಟ್ಟೆ ಕೊಡ್ತಾನೆ, ನಾವು ಅಷ್ಟೇ ವೇಟ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾವು ಅಂದ್ಕೊಂಡಾಗ ಕೊಡೋಲ್ಲ ದೇವರು, ನಮಗೆ ಅದ್ರ ಬೆಲೆ ಗೊತ್ತಾದಾಗ ಮಾತ್ರ ಕೊಡ್ತಾನೆ ಅಂತಾರಲ್ಲ, ನಿಜ. ಸೊ ದಿಸ್ ಮಿರಾಕಲ್ ಆಲ್ಸೋ ಹ್ಯಾಪನ್ಡ್ ವಿತ್ ಮೀ ಆಲ್ಸೋ. ತುಂಬ ನನಗೆ ನಾಸಿಯಾ ವಾಮಿಟಿಂಗ್ ಎಲ್ಲ ಇದ್ದಿದ್ದಕ್ಕೆ ನಾವು ವೀಡಿಯೋ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ ನಿಮ್ಮ ಜೊತೆ. ಬೇಕು ಅಂತ ಏನಲ್ಲ, ಲಿಟ್ರಲಿ ತುಂಬ ವಾಮಿಟಿಂಗ್ ಇತ್ತು. ಎಷ್ಟು ಅಂದರೆ ಆಲ್ಮೋಸ್ಟ್ 65 kg ಇದ್ದೆ ಪ್ರೆಗ್ನೆನ್ಸಿ ಟೈಮ್. ಇವಾಗ ಲಿಟ್ರಲಿ 62 ಬಂದಿದ್ದೆ. ಇವಾಗ ಒಂದು ವೀಕಿಂದ ಸ್ವಲ್ಪ ತಿಂತಾ ಇದ್ದೀನಿ ಅಂತ 63ಗೆ ಬಂದು ನಿಂತಿದೆ. ಸೊ ಇವಾಗ ಸ್ವಲ್ಪ ಅಂದರೆ ಫುಲ್ ಅಲ್ಲ, ಸ್ವಲ್ಪ ಬೆಟ್ರು. ಇವಾಗೂ ನನಗೆ ಅಬ್ಡಾಮಿನಲ್ ಕ್ರ್ಯಾಂಪ್ಸ್ ಇದೆ, ವಜಾನಲ್ ಕ್ರ್ಯಾಂಪ್ಸ್ ಇದೆ. ಒಂಥರ ಯಾವಾಗಲೂ ಪ್ಯಾನಿಕ್ ಸ್ಟೇಟಲ್ಲೇ ಇರ್ತೀನಿ. ಓಕೆ ಈ ಟೆಸ್ಟ್ ಆಯಿತು, ಇವಾಗ UPT ಆದಮೇಲೆ ಪಾಸಿಟಿವ್ ಬಂದಮೇಲೆ ಓಕೆ ಬಿಡು ಖುಷಿಯಾಗಿದ್ದನ್ನ
ಕಾನ್ಸ್ಟೆಂಟ್ ತಲೆಯಲ್ಲಿ ಓಡ್ತಾನೆ ಇತ್ತು. ಬಿಕಾಸ್ ಸೋಷಿಯಲ್ ಆದಷ್ಟು ನೆಗೆಟಿವ್ ಏನು ನೋಡೋಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ನನಗೆ ನಂದು UPT ಪಾಸಿಟಿವ್ ಬಂದಮೇಲೂ ಕೂಡ ಈ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ವೀಡಿಯೋಸ್ ನೋಡಿ ಭಯ ಆಗ್ತಾಯಿತ್ತು. ಐ ವಾಸ್ ನಾಟ್ ಏಬಲ್ ಟು ಎಂಜಾಯ್. ಅಂದರೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಖುಷಿ ಪಡಬೇಕು ಅನ್ನೋದಕ್ಕಿಂತ ಜಾಸ್ತಿ ಎಕ್ಟೋಪಿಕ್ ಆಗಿಬಿಟ್ಟಿದ್ರೆ, ಹಂಗಾಗೋಗ್ಬಿಟ್ಟಿದ್ರೆ ಅಂತ ಆ ಭಯದಲ್ಲೇ ಜಾಸ್ತಿ ಇದ್ದೆ ನಾನು. ಅಥವಾ ಮೇನ್ಲಿ ಏನು ಅಂದರೆ, ನಾನು ಯಾಕೆ ನಂಬಿರಲಿಲ್ಲ ಅವತ್ತು, ನನಗೆ 1 ಡೇ ಬಿಫೋರ್ ಟೆಸ್ಟ್ ಮಾಡಿಕೊಂಡು ಯಾಕೆ ನಂಬಿರಲಿಲ್ಲ ಅಂದರೆ, ವಾಟ್ ಇಫ್ ಇಟ್ ಈಸ್ ಅ ಕೆಮಿಕಲ್ ಪ್ರೆಗ್ನೆನ್ಸಿ. ಯಾಕಂದ್ರೆ ತುಂಬ ಜನ ನನ್ನ ಫ್ರೆಂಡ್ಸು ಮತ್ತು ಯೂಟ್ಯೂಬಲ್ಲೂ ನೋಡಿದ್ದೆ ನಾನು, ತುಂಬ ಜನ ಕೆಮಿಕಲ್ ಪ್ರೆಗ್ನೆನ್ಸಿ ಆಗಿದೆ. ಅಲ್ಲಿ ಹೋಗ್ಬಿಟ್ಟು ಬೀಟಾ HCG ಟೆಸ್ಟ್ ಮಾಡಿಸಿದಾಗ ಅಥವಾ ಸ್ಕ್ಯಾನ್ ಮಾಡಿದಾಗೆಲ್ಲ ಅವ್ರಿಗೆಲ್ಲ ನೆಗೆಟಿವ್ ಬಂದಿತ್ತು. ಆ ಥರ ಆಗಿಬಿಟ್ರೆ ಈ ಥರ ತುಂಬ ನೆಗೆಟಿವ್ ಥಾಟ್ಸು ಮತ್ತು ಸ್ಟ್ರೆಸ್ಸು, ಆ್ಯಂಗ್ಸೈಟಿ ತುಂಬ ಆಗ್ತಾಯಿತ್ತು ನನಗೆ. ಐ ವಾಸ್ ನಾಟ್ ಏಬಲ್ ಟು ಎಂಜಾಯ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅವತ್ತು ನನಗೆ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಡೇ ನಾನು ಮತ್ತೆ ಡಾಕ್ಟರ್ ಹೇಳಿದ್ರಲ್ವ, ನೆಕ್ಸ್ಟ್ ಡೇ ನಾನು ಹೋದೆ. ಶಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಅಯ್ಯೋ ನಾನು ಅದೇ ಅಂದ್ಕೊತಾ ಇದ್ದೆ, ಯಾಕೆ ಆಗ್ತಾಯಿಲ್ಲ ಇವಳಿಗೆ ಅಂತ. ವೆರಿ ಹ್ಯಾಪಿ ಕಣೋ ಅಂತ ಹೇಳಿದರು, ಖುಷಿ ಆಯಿತು. ದೆನ್ ಶಿ ಗೇವ್ ಮಿ ಪ್ರೊಜೆಸ್ಟಿರಾನ್ ಮತ್ತು ಬೀಟಾ HCG ಪ್ರಾಜೆಸ್ಟಿರಾನ್ ಮತ್ತು ಬೀಟಾ HCGನೇ ಇದೆರಡು ಬ್ಲಡ್ ಟೆಸ್ಟ್ ಮಾಡೋಣ ಮತ್ತು ಸ್ಕ್ಯಾನ್ ಮಾಡೋಣ ನೋಡೋಣ ಅಂತ. ಸ್ಕ್ಯಾನ್ ಮಾಡಲಿಲ್ಲ, ಇಲ್ಲ, ಶಿ ಸೆಡ್ ಬ್ಲಡ್ ಟೆಸ್ಟ್ ಕೊಡ್ತೀನಿ, ನಾಳೆ ಬಂದು ರಿಪೋರ್ಟ್ ತೋರಿಸಿ ನನಗೆ ಏನು ಅಂತ ನೋಡ್ಬಿಟ್ಟು ಹೇಳ್ತೀನಿ ನಾನು, ಕನ್ಫರ್ಮ್ ಆಗುತ್ತೆ ಅದರಲ್ಲಾದರೆ ಬೀಟಾ HCG ಆದರೆ. ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ, ನಾನು ಟೆಸ್ಟ್ ಮಾಡಿಸೋಣ ಅಂತ ಹೇಳಿದರು. ಸೊ ನಾನು ಅವತ್ತು ಬ್ಲಡ್ ಸ್ಯಾಂಪಲ್ ಕೊಟ್ಟೆ, ಅಂದರೆ 5th ಡೇ ಹೋಗಿದ್ದೆ ಅಲ್ವಾ ಹಾಸ್ಪಿಟಲ್ಗೆ, ಅವತ್ತು ಬ್ಲಡ್ ಸ್ಯಾಂಪಲ್ ಕೊಟ್ಟು ವಾಪಸ್ ಬಂದೆ. ನೆಕ್ಸ್ಟ್ ಡೇ ಅದು ಅಲ್ಲಿ ಇನ್ನೂ ಹೆಂಗೆ ಸ್ಟ್ರೆಸ್ ಆಯಿತು ಅಂದರೆ ನನಗೆ, ಸೊ ಕಮ್ಮಿಂಗ್ ಬ್ಯಾಕ್ ನಾನು ಹೇಳಿದೆ ಅಲ್ವಾ, ಒಂದು ಹಾಫ್ ಆನ್ ಅವರ್ ಆಚೆ 4 o'clock ಎದ್ಬಿಟ್ಟು ಆಚೆ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿದ್ವಿ ಅಂತ ಹೇಳಿದೆ ಅಲ್ವಾ. ಅವಾಗ ನಂಗೆ ಗೊತ್ತಿಲ್ಲ, ಆ ಖುಷಿಗೆ ನನಗೆ ಹಸುವಾಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಅರೌಂಡ್ 5 o'clock 5:30 ಏನೋ ಮ್ಯಾಗಿ ಮಾಡ್ಕೊಂಡು ತಿಂದಿದ್ದಂಗೆ ನೆನಪಿದೆ. ಆಮೇಲೆ ನಾನು ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಅಂದರೆ ಏನು ರಿಯಾಕ್ಷನ್ ವೀಡಿಯೋ ಏನೂ ಮಾಡಲಿಲ್ಲ. ಬಿಕಾಸ್ ನಾನು ಎಕ್ಸ್ಪೆಕ್ಟೇ ಮಾಡ್ತಾ ಇರಲಿಲ್ಲ. ಸೊ ನಂಗೆ ಅದೆಲ್ಲ ಕ್ಯಾಮ್ರಾ ಸೆಟಪ್ ಮಾಡಿ ನೋಡಿಕೊಂಡು ಮೆಮೊರಿ ಅದೇನೂ ಥಾಟ್ ಬಂದಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಬಿ ಇನ್ ಪ್ರೆಸೆಂಟ್. ತುಂಬ ಥಾಟ್ ಮಾಡಿ ನೆಗೆಟಿವ್ ಇರಲಿ ಪಾಸಿಟಿವ್ ಅದೇನೂ ಇರಲಿಲ್ಲ. ಸೊ ಹೀಗಾಗಿ ರಿಯಾಕ್ಷನ್ ವೀಡಿಯೋ ನಂದಿಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ. ಅದು ಆ ಮೆಮೊರಿ ನನಗೆ ಬ್ರೈನಲ್ಲೇ ಫಿಕ್ಸ್ ಆಗಿದೆ. ಕ್ಯಾಮ್ರಾ ಮೆಮೊರಿಗಿಂತ ನನ್ನ ಬ್ರೈನಲ್ಲೇ ಫಿಕ್ಸ್ ಆಗಿದೆ. ಅದೆಲ್ಲ ಮರೆಯೋಕ್ಕೂ ಆಗಲ್ಲ ಅಲ್ಲ. ಸೊ ಆ ಪಾಸಿಟಿವ್ ಲೈನ್ ಬಂದಿದ್ದು ಬೇಕಾದರೆ ಆ ಕಿಟ್ಟಿಂದು. ಮತ್ತು ಅವತ್ತು ನಾನು ಸ್ವಲ್ಪ ವಾಕ್ ಮಾಡಬೇಕಾದ್ರೂ ಅದನ್ನು ವೀಡಿಯೋ ಮಾಡಿದ್ದೆ, ಐ ಗೆಸ್. ಖುಷಿಲಿ ಅದನ್ನು ಮಾಡಿದ್ದೆ. ಸ್ಟಾರ್ ಎಲ್ಲ ಇತ್ತು, ಕತ್ಲಿತ್ತು, ತಣ್ಣಂಗೆ ಗಾಳಿ ಇತ್ತಲ್ಲ, ಅದೊಂಥರ ಒಳ್ಳೆ ಪಾಸಿಟಿವ್ ವೈಬ್ ಕೊಡ್ತಾಯಿತ್ತು ನನಗೆ. ಐ ಮೀನ್ ಅವತ್ತೆಲ್ಲ ನನಗೆ ಎಲ್ಲ ಪಾಸಿಟಿವ್ ಅನ್ನಿಸ್ತಾ ಇತ್ತು. ಮೇ ಬಿ ಬಿಕಾಸ್ ಆಫ್ ದ ಪ್ರೆಗ್ನೆನ್ಸಿ ಅನಿಸುತ್ತೆ, ಅಥವಾ ನಾನು ಖುಷಿಯಾಗಿದ್ದೆ ಅನ್ನೋದಕ್ಕೆ. ಬಟ್ ಪೇಯ್ನ್ ಮಾತ್ರ ಅವತ್ತು ಫುಲ್ ಇತ್ತು ನನಗೆ, ಅಬ್ಡಾಮಿನ್ ಪೇಯ್ನ್ ಶಾರ್ಪಾಗೇ ಇತ್ತು. ಸೊ ಡಾಕ್ಟರ್ ನನಗೆ ಬ್ಲಡ್ ಟೆಸ್ಟ್ ಹೇಳಿದ್ರಲ್ವ, ಸೊ ಬ್ಲಡ್ ಕೊಟ್ಬಿಟ್ಟು ಹೋಗಿದ್ದೆ. ಅವ್ರೇನು ಹೇಳಿದರು, ಓಕೆ ಯೂಶ್ವಲಿ ನಾನು ಯಾವ ಬ್ಲಡ್ ಟೆಸ್ಟ್ ಅಲ್ಲೇ ಮಾಡಿಸ್ತಾ ಇದ್ದೆ. ಯಾವ ಬ್ಲಡ್ ಟೆಸ್ಟ್ ಮಾಡಿದ್ರು ಬೈ ಮಾರ್ನಿಂಗ್ ಅಥವಾ ಮ್ಯಾಕ್ಸಿಮಮ್ ಆಫ್ಟರ್ನೂನ್ ಅಷ್ಟೊತ್ತಿಗೆ ರಿಪೋರ್ಟ್ ವಾಟ್ಸಪ್ಪಲ್ಲೇ ಬರ್ತಾಯಿತ್ತು. ಸೊ ಅವ್ರು ಹೇಳಿದರು, ನೆಕ್ಸ್ಟ್ ಡೇ ಮಾರ್ನಿಂಗೇ ನಿಮ್ಗೆ ಕಳಿಸ್ತೀನಿ, ನಾನು ವಾಟ್ಸಪ್ ಮಾಡಿಬಿಡ್ತೀನಿ ರಿಪೋರ್ಟ್ ಅಂತ ಹೇಳಿದರು. ಸೊ ನಾನು ಅದು ಓಕೆ ಬರುತ್ತಲ್ಲ, ಎಕ್ಟೋಪಿಕ್ ಏನೂ ಇರಲ್ಲ, ಪ್ರೆಗ್ನೆನ್ಸಿ ಕನ್ಫರ್ಮ್ ಇರುತ್ತೆ, ಕೆಮಿಕಲ್ ಪ್ರೆಗ್ನೆನ್ಸಿ ಅಂತೂ ಅಲ್ವೇ ಅಲ್ಲ, ಅಷ್ಟು ಬೀಟಾ HCG ಪಾಸಿಟಿವ್ ಬಂದರೆ ಐಲ್ ಬಿ ವೆರಿ ಹ್ಯಾಪಿ ಅಂತ ಅಂದ್ಕೊಂಡು ಆ ಸ್ಟ್ರೆಸ್ಸಲ್ಲಿ ಆ ಡೇ ಕಳೀತಾ ಇದ್ದೆ ನಾನು ಅವತ್ತು. ಆಫ್ಟರ್ನೂನ್ವರೆಗೂ ವೇಟ್ ಮಾಡಿದ್ರು ನನಗೆ ರಿಪೋರ್ಟ್ ಬರಲೇ ಇಲ್ಲ ವಾಟ್ಸಪ್ಪಲ್ಲಿ. ಕಾಲ್ ಮಾಡಿ ಕೇಳೋಕ್ಕೆ ಅವ್ರ ನಂಬರ್ ನನ್ನ ಹತ್ರ ಇರಲಿಲ್ಲ. ಸೊ ಒಂಥರ ಏನೋ ಭಯನೇ ಇತ್ತು. ಮೇ ಬಿ ನಾನು ಅಷ್ಟೊಂದು ಸಲ ವಿಸಿಟ್ ಮಾಡಿದ್ದೀನಿ, ನಾನು ಮೋಸ್ಟ್ಲಿ ನೆಗೆಟಿವ್ ಬಂದಿತ್ತೇನೋ ಟೆಸ್ಟಲ್ಲಿ, ಅದಕ್ಕೆ ನಂಗೆ ಕಳಿಸಿಲ್ವೇನೋ ಅವ್ರ ಸರು ಅಂತ ಏನೇನೋ ಥಾಟು, ನಾನಾಗೆ ಏನೇನೋ ಇಮ್ಯಾಜಿನ್ ಮಾಡ್ಕೊತಾ ಇದ್ದೆ. ಬಟ್ ಅವತ್ತು ಈವ್ನಿಂಗ್ ವಾಪಸ್ ಕ್ಲಿನಿಕ್ಕಿಗೆ ಹೋದ್ಮೇಲೆ ಅವ್ರನ್ನ ಹೋಗ್ಬಿಟ್ಟು ಕೇಳಿದ್ವಿ, ಯಾಕೆ ರಿಪೋರ್ಟ್ ಬಂದಿಲ್ವಾ ಹೆಂಗೆ ಏನು ಅಂತ. ಅವತ್ತು ನಮ್ಮನೇಲೂ ಫುಲ್ಲು, ನಮ್ಮ ಏರಿಯಾದಲ್ಲಿ ಫುಲ್ ಪವರೇ ಹೋಗಿತ್ತು, ಮಾರ್ನಿಂಗಿಂದ ಸಾಯಂಕಾಲವರೆಗೂ ಪವರೇ ಹೋಗಿತ್ತು. ಸೊ ನಾನು ಅಲ್ಲೇನಾದರೂ ಏನೇನೋ 108 ಯೋಚನೆ ಬರ್ತಾಯಿತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಕೇಳಿದ ಮೇಲೆ ಅವ್ರು ಕೊಟ್ಟರು, ಅಲ್ಲೂ ಪಾಸಿಟಿವ್ ರಿಸಲ್ಟೇ ಇತ್ತು. ಸೊ ಅದು ನೋಡಿಬಿಟ್ಟು ಐ ವಾಸ್ ವೆರಿ ಹ್ಯಾಪಿ. ಬೀಟಾ HCG ರೀಡಿಂಗ್ಸ್ 3000 ಸಮಥಿಂಗ್ ಏನೋ ಇತ್ತು. ಸೊ ಡಾಕ್ಟ್ರು ಹೇಳಿದರು, ಒಳ್ಳೆ ರೀಡಿಂಗ್ ಇದೆ ಕಣೋ, ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ ಹೇಳಿದರು. ಸೊ ನನಗೆ ಪ್ರಾಜೆಸ್ಟಿರಾನ್ದು ಟೆಸ್ಟ್ ಕೊಟ್ಟಿದ್ರಲ್ವ, ಅದು ನನಗೆ 5 ಪಾಯಿಂಟ್ಸ್ ಏನೋ ಕಡಿಮೆ ಇತ್ತು. ಅಂದರೆ 15 ಇದ್ದರೆ ಸೇಫ್ ಸೈಡು, 10 ಇದೆ ನಿನಗೆ, ಸೊ ಸ್ವಲ್ಪ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಹಾಕಬೇಕಾಗುತ್ತೆ ಅಂತ ಶಿ ಗೇವ್ ಮೀ ಸಮ್ 4 or 5 ಇಂಜೆಕ್ಷನ್ಸ್ ಕೊಟ್ಟಿದ್ರು.
ಲಿಟ್ರಲಿ ಆಲ್ಟರ್ನೇಟಿವ್ ಡೇಸ್ ಅದು ಇಂಜೆಕ್ಷನ್ ತೊಗೋಬೇಕು. ಸೊ ಆವತ್ತಿನ ದಿವಸ ನನಗೆ ಇನ್ನೊಂದು ಸಲ ಬೀಟಾ ಎಚ್ ಸಿ ವಾಪಸ್ ಕೊಟ್ಟರು ಇಂಜೆಕ್ಷನ್ನು. ಅಂದರೆ ಅದು ತೊಡೆಗೆ ಕೊಡ್ತಾರೆ ಆ ಇಂಜೆಕ್ಷನ್. ತೊಡೆಗೊಂದು ಹೊಟ್ಟೆಗೊಂದು ಕೊಟ್ಟಿದ್ದರು ಐ ಥಿಂಕ್. ಅವತ್ತು 2 ಇಂಜೆಕ್ಷನ್, ಒಂದು ತೊಡೆಗೊಂದು ಒಂದು ಹೊಟ್ಟೆಗೊಂದು ಇಂಜೆಕ್ಷನ್ ಕೊಟ್ಟಿದ್ದರು. ಆ್ಯಂಡ್ ಪ್ರೊಜೆಸ್ಟರಾನ್ ಕೂಡ ಆಲ್ಟರ್ನೇಟಿವ್ ಡೇಸ್ ತೊಗೊಳ್ಳಿ, ತಿರ್ಗಂಬರ್ಗ ಇಲ್ಲಿ ಕ್ಲಿನಿಕ್ ಬರೋ ಬದಲು ಅಲ್ಲೇ ನಿಯರ್ ಬೈ ಕ್ಲಿನಿಕಲ್ಲಿ ಮಾಡಿಸ್ಕೊಬೋದು ಅಂತ ಆ ಸೊಲ್ಯೂಷನ್ ಕೊಟ್ಟಿದ್ರು ನನಗೆ. ಸೊ ಆ ಸೊಲ್ಯೂಷನ್ ಕೊಟ್ಟಿದ್ರಲ್ವ, ಅದು ನಾನು ಇಷ್ಟು ದಿವಸ ಅಂದ್ಕೊಂಡೆ ಬೀಟಾ ಎಚ್ ಸಿ ಜಿ ಇಂಜೆಕ್ಷನ್ ಅದೇನು ಕೊಟ್ಟಿದ್ರಲ್ವ ಅದೇ ತುಂಬ ವರ್ಸ್ಟ್ ಪೇನ್ ಆಗುತ್ತೆ ಅಂತ. ಬಟ್ ಇದು ಪ್ರೊಜೆಸ್ಟರಾನ್ ಇಷ್ಟು ಹಾರಿಬಲ್ ಅಂದರೆ, ಅದು ಆಲ್ಟರ್ನೇಟಿವ್ ಇಂಜೆಕ್ಷನ್ಸ್ ಎಲ್ಲ ಬಮ್ಗೆ ಕೊಡೋರು. ಫಸ್ಟ್ ಡೇ ರೈಟ್ ಕೊಟ್ಟರೆ ನೆಕ್ಸ್ಟ್ ಟೈಮ್ ಹೋದಾಗ ಲೆಫ್ಟಿಗೆ ಕೊಡೋದಲ್ವ. ಲಿಟ್ರಲಿ ಇಂಜೆಕ್ಷನ್ ಮಾಡಿಸ್ಕೊಂಡಾಗ ಅವತ್ತೇನು ಅನ್ನಿಸ್ತಾ ಇರಲಿಲ್ಲ. ಆಲ್ಮೋಸ್ಟ್ ಒಂದು 10-12 ಅವರ್ಸ್ ಆದಮೇಲೆ ವರ್ಸ್ಟ್ ಪೇನು. ಈ ಕಡೆ ಮಲಗಿದವರು ಆ ಕಡೆ ತಿರ್ಗೋಕ್ಕಾಗ್ತಾ ಇರಲಿಲ್ಲ. ವಾಕ್ ಅಂತೂ ದೂರ ಹೋಯಿತು, ಸುಮ್ಮನೆ ಹಿಂಗೆ ಟರ್ನ್ ಆಗೋಕ್ಕಾಗ್ತಾ ಇರಲಿಲ್ಲ. ರಾತ್ರಿ ಎಲ್ಲ ನಿದ್ದೆ ಆಗ್ತಾ ಇರಲಿಲ್ಲ ನಂಗೆ. ಆ ಇಂಜೆಕ್ಷನ್ಸ್ ಮುಗಿದು ಒಂದು 2-3 ಡೇಸ್ವರೆಗೂ ನನಗೆ ಅದು ಗಂಟರನೂ ಆಗೋದು, ಪೇನು ಇಷ್ಟು ವರ್ಸ್ಟ್ ಆಗೋದು. ಅಂದರೆ ರಾತ್ರಿ ಮಲಗಿದಾಗ ನಿದ್ದೆಗಣ್ಣಲ್ಲಿ ತಿರುಗಿಬಿಡ್ತೀವಲ್ಲ, ಆ ಥರ ತಿರುಗಿದಾಗೂ ನನಗೆ ಪೇನಿಗೆ ಎಷ್ಟೊಂದು ಸಲ ಎಚ್ಚರ ಕೂತ್ಕೊಂಡ್ಬಿಡ್ತಿದ್ದೆ ನಾನು. ಅಷ್ಟು ನೋವಾಗೋದು. ಏನು ಬಿಸಿ ಕಾವು ಕೊಟ್ಟರು ನಂಗೆ ಸಮಾಧಾನ ಆಗ್ತಿರಲಿಲ್ಲ, ಏನಿಲ್ಲ. ಎಷ್ಟೊಂದು ಸಲ ಕೋಲ್ಡ್ ಪ್ಯಾಕ್ ಎಲ್ಲ ಹಾಕ್ಕೊಂಡಿದ್ದೆ ನಾನು. ಬಟ್ ಅವಾಗ ಸ್ವಲ್ಪ ಮೂಮೆಂಟಿಗೆ ಸಮಾಧಾನ ಅನ್ನಿಸ್ತಿತ್ತು, ಬಟ್ ವಾಪಸ್ ಆಮೇಲೆ ನಂಗೆ ಪೇನ್ ಆಗ್ತಾಯಿತ್ತು. ಅದು ವರ್ಸ್ಟ್ ಪೇನ್ ಅದು. ಸೊ ನಂಗೆ ಆ ಪೇನ್ ಅಷ್ಟೊಂದು ವರ್ಸ್ಟ್ ಪೇನ್ ಆಗುತ್ತೆ ಅಂದಮೇಲೂ ಅಲ್ಲಿ ಹೋಗ್ಬಿಟ್ಟು ಮತ್ತೆ ವಾಪಸ್ ಇಂಜೆಕ್ಷನ್ ಮಾಡಿಸ್ಕೊಳಕ್ಕೆ ಸಿರಿಂಜ್ ತೊಗೊಂಡು ಸೊಲ್ಯೂಷನ್ ಇಟ್ಕೊಂಡು ನಿಂದಿರ್ತಿದ್ದೆಲ್ಲ. ನಂಗೆ ಅದನ್ನೇ ಒಂಥರ ಅನ್ಸೋದು, ಯಪ್ಪ ನೋವಾಗುತ್ತೆ ಅಂದ್ರೂ ಹೋಗ್ಬಿಟ್ಟು ಮಾಡಿಸ್ಕೋಬೇಕಲ್ಲ ಅಂತ. ಬಟ್ ಪ್ರೆಗ್ನೆನ್ಸಿ ಅಂತ ಬಂದಮೇಲೆ ಅಷ್ಟು ಕಷ್ಟಪಟ್ಟು ಅಷ್ಟು ಆಸೆಪಟ್ಟು ಮಾಡ್ಕೊಂಡಿರ್ತೀವಿ. ಸೊ ನಂಗೆ ಇಲ್ಲೇನೂ ಯಾವುದೂ ಕಂಪ್ಲೇಂಟ್ ಇರಲಿಲ್ಲ. ನಾನು ನೀಟಾಗಿ ನಾನೇ ನೆನಪಿಟ್ಕೊಂಡು ಕರೆಕ್ಟ್ ಟೈಮಿಗೆ ಹೋಗ್ಬಿಟ್ಟು ಎಲ್ಲ ಇಂಜೆಕ್ಷನ್ಸು ಮೆಡಿಸಿನ್ಸ್ ಎಲ್ಲ ತೊಗೊಂಡಿದ್ದೆ. ನಾನು ಇನ್ಫ್ಯಾಕ್ಟ್ ಲೈಫಲ್ಲೇ ಫಸ್ಟ್ ಟೈಮ್ ಪಂಕ್ಚುವಲಾಗಿ ನಾನು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದು, ಮೆಡಿಸಿನ್ಸ್ ಅದೆಲ್ಲ ಅಂದರೆ ಇದೇ IUI ಟೈಮಲ್ಲಿ ಅನಿಸುತ್ತೆ, ಇದೇ ಜರ್ನಿಯಲ್ಲಿ. ಬಿಕಾಸ್ ನಾನು ಚಿಕ್ಕದಿಂದನೂ ಮ್ಯಾಕ್ಸಿಮಮ್ ಸ್ವಲ್ಪ ಆರಾಮಾಯ್ತಂದರೆ ಬಿಟ್ಬಿಡ್ತಿದ್ದೆ. ನಂಗೆ ಚಿಕ್ಕದಿದ್ದಾಗ ಜಂತುಳ ಆದಾಗೂ ಹಾಗೆ ಮನೇಲಿ ತಗೋ ಟ್ಯಾಬ್ಲೆಟ್ ಅಂದರೆ ಆಚೆ ಬಂದುಬಿಟ್ಟು ಸ್ವಲ್ಪ ಮಣ್ಣೆಲ್ಲ ತೆಗ್ದ್ಬಿಟ್ಟು ಆ ಟ್ಯಾಬ್ಲೆಟ್ ಇಟ್ಬಿಟ್ಟು ಮುಚ್ಚಿಬಿಟ್ಟು ತೊಗೊಂಡಿದ್ದೀನಿ ಅಂತ ಒಳಗಡೆ ಬರ್ತಿದ್ದೆ. ಎಷ್ಟೊಂದು ಸಲ ನಂಗೆ ಟ್ಯಾಬ್ಲೆಟ್ಸ್ ಎಲ್ಲ ಸಿಕ್ಕಿದ್ದಾವೆ. ಸೊ ನಂಗೆ ಅಷ್ಟು ಹೇಟ್ ಟ್ಯಾಬ್ಲೆಟ್ಸ್ ತೊಗೊಳೋದು ಅಂದರೆ. ಇವು ಇಂಜೆಕ್ಷನ್ಸ್ ಅಂತೂ ಈ ಸಲ ಸಿಕ್ಕಾಪಟ್ಟೆ ಮಾಡಿಸ್ಕೊಂಡು ಅಭ್ಯಾಸ ಆಗೋಗ್ಬಿಟ್ಟಿತ್ತು. ಸೊ ಒಂದು ಪಾಸಿಟಿವ್ ರಿಸಲ್ಟ್ ಬೇಕು ಅಂದರೆ ವಿ ಶುಡ್ ಬಿ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಕಮ್ಸ್ ಯುವರ್ ವೇ ಅಂತ ಹೇಳ್ತಾರಲ್ಲ, ಆ ಥರ ನನಗೇನೂ ಕಂಪ್ಲೇಂಟ್ ಇರಲ್ಲ. ಸುಮ್ಮನೆ ಹೋಗ್ತಿದ್ದೆ ಮಾಡಿಸ್ಕೊಂಡು, ಏನು ಜಾಸ್ತಿ ನೋವಿರುತ್ತೆ ಮ್ಯಾಕ್ಸಿಮಮ್ 2 ಡೇಸ್ 3 ಡೇಸ್ ಇರುತ್ತೆ, ಇಟ್ಸ್ ಓಕೆ ಅಂದ್ಕೊಂಡು ಮಾಡಿಸ್ಕೊಂಬರ್ತಾಯಿದ್ದೆ. ಸೊ ಇಷ್ಟು ಅಪ್ಡೇಟ್ ಇತ್ತು. ಪ್ರೊಜೆಸ್ಟರಾನ್ ಇಂಜೆಕ್ಷನ್ 4-5 ಇಂಜೆಕ್ಷನ್ಸ್ ಅಂದರೆ ಆಲ್ಟರ್ನೇಟಿವ್ ಡೇಸೇ ಮಾಡಿಸ್ಕೊಂಡು ಬರ್ತಾಯಿದ್ದೆ. ಆ್ಯಂಡ್ ಪೇನ್ ತುಂಬ ಸಿಕ್ಕಾಪಟ್ಟೆ ಇತ್ತು. ನಾಸಿಯಾನು ವರ್ಸ್ಟು. ಹೇಳಿದೆ ಅಲ್ವಾ, ವೆಯ್ಟ್ ಲಾಸ್ ತುಂಬ ಆಗೋಗ್ಬಿಡ್ತು. 65+ ಇದ್ದಿದ್ದು 62 ಪಾಯಿಂಟಿಗೆ ಬಂದಿತ್ತು. ಯಾಕೆಂದರೆ ಎಷ್ಟೊಂದು ಜನಕ್ಕೆ ಅನಿಸ್ಬೋದು, ಓಕೆ ಪ್ರೆಗ್ನೆನ್ಸಿಯಲ್ಲಿ 3 kg ಕಡಿಮೆ ಆಗೋದೇನು ದೊಡ್ಡದಲ್ಲ ಹಾಗೆ ಹಿಂಗೆ ಅಂತ. ನನಗೆ ದೊಡ್ಡದೆ. ಯಾಕೆ ಅಂದರೆ ನಾನು ಇದಕ್ಕೂ ಮುಂಚೆ ಯೋಗ, ಡಯೆಟ್ಟು ಅದೆಲ್ಲ ಮಾಡಿದಾಗೂ ಲಿಟ್ರಲಿ 1/2 kg ರೆಡ್ಯೂಸ್ ಆಗೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಎಸ್ಪೆಷಲಿ PCOS ಇರೋರಿಗೆ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ನಾಟ್ ಈಸಿ. ನಾವು ಎಷ್ಟೇ ಪಂಕ್ಚುವಲಾಗಿ ಹೆಂಗೆ ಮಾಡಿದರೂ 1 or 2 ಮಂತ್ಸ್ವರೆಗೂ ಮಾಡಿದರೂ ಅವಾಗ 1 kg ಡೌನ್ ಆಗೋದು. ಅಷ್ಟು ಬ್ಯಾಲೆನ್ಸ್ಡ್ ಫುಡ್ ಅಂದರೆ 100 ಗ್ರಾಮ್ ಕಾರ್ಬು, ಇಷ್ಟು ಪ್ರೋಟೀನ್ ಅಂದ್ಕೊಂಡು ತಿಂದರೂ, ಕ್ಯಾಲ್ಕುಲೇಟೆಡ್ ತಿಂದರೂ ಅಷ್ಟು ಈಸಿಯಾಗಿ ಡೌನ್ ಆಗೋಲ್ಲ. ಅಂಥದ್ರಲ್ಲಿ ಸಡನ್ನಾಗಿ ಸ್ಮಾಲ್ ಗ್ಯಾಪಲ್ಲಿ 3 kg ವೆಯ್ಟ್ ಲಾಸ್ ಈಸ್ ವೆರಿ ಬಿಗ್ ಥಿಂಗ್. ಸೊ ಹೀಗಾಗಿ ನಂಗೆ ಆಮೇಲೆ ತಲೆ ತಿರ್ಗೋದು ತುಂಬ ಆಗ್ತಾಯಿತ್ತು. ವಾಮಿಟಿಂಗ್ ಅಂದರೂ ಕಾನ್ಸ್ಟೆಂಟ್, ಏನೂ ತಿನ್ನೋಕ್ಕೆ ಆಗ್ತಾಯಿರಲಿಲ್ಲ, ಊಟ ಅಂದರೆ ಸೇರ್ತಾ ಇರಲಿಲ್ಲ. ಸೊ ತುಂಬ ಡಿಫಿಕಲ್ಟ್ ಇದ್ದಿದ್ದಕ್ಕೆ ನಾನು ಅಪ್ಡೇಟ್ ಮಾಡೋಕ್ಕಾಗಿರಲಿಲ್ಲ. ಒನ್ಸ್ ಅಗೇನ್ ಸಾರಿ ಎಲ್ಲರಿಗೂ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ನಂಗೆ ಆರಾಮ ಅನ್ನಿಸ್ದಾಗ. ಆದಷ್ಟು ಬೇಗನೆ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋನ. ಸೊ ಇದಾಗಿತ್ತು ನನ್ನ ಅಪ್ಡೇಟೆಡ್ ವಿಡಿಯೋ. ಈ ಸಲ ನಾನು ಅದೇ ಹೇಳಿದೆ ಅಲ್ವಾ, ಪ್ರೊಜೆಸ್ಟರಾನ್ ಇಂಜೆಕ್ಷನ್ ಸ್ಟಾರ್ಟ್ ಮಾಡೋ ದಿವಸ ನಾನು ಹೋಗಿದ್ದೆ ಅಲ್ವಾ, ಬ್ಲಡ್ ರಿಪೋರ್ಟ್ ಬಂದ ದಿವಸ ಅವತ್ತು ಸ್ಕ್ಯಾನ್ ಮಾಡಿದ್ರು. ನನಗೆ ಸ್ಕ್ಯಾನ್ ಮಾಡಿಬಿಟ್ಟು ಸ್ಯಾಕ್ ತೋರಿಸಿದ್ರು. ದಿಸ್ ಇಸ್ ಯುವರ್ ರಿಜಿಸ್ಟ್ರೇಷನ್ ಸ್ಯಾಕ್ ಅಂತ ತೋರಿಸಿದ್ರು. ನಮ್ಮ ಮನೆಯವ್ರಿಗೂ ತೋರಿಸಿದ್ರು. ವಿ ವೇರ್ ವೆರಿ ಹ್ಯಾಪಿ. ಬಟ್ ನನಗೆ ಮತ್ತೆ ತಿರ್ಗಾ ತಲೆಯಲ್ಲಿ ಅದೇ ಓಡ್ತಾಯಿತ್ತು. ನಾನು ಹೇಳ್ತಾ ಇದ್ದೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಇದ್ದರೆ ಅಂತ ಭಯ ಇತ್ತು ಮ್ಯಾಮ್ ಅಂತ, ಹಂಗೆ ಹಿಂಗೆ ಅಂತ. ಶಿ ಸೆಡ್ ChatGPT ಮತ್ತು ಇನ್ಸ್ಟಾಗ್ರಾಮ್ ನೋಡೋದು ಸ್ಟಾಪ್ ಮಾಡಿ ಅಂತ ಹೇಳಿದರು. ಸೊ ಆವಾಗಿಂದ ನಾನು ಸ್ಟಾಪ್ ಮಾಡಿದೆ. ಬಟ್ ಸ್ಟ್ರೆಸ್, ಆ್ಯಂಗ್ಸೈಟಿ ಒನ್ ಆರ್ ದ ಅದರ್ ವೇ.
ಅಂದರೆ ನೆಕ್ಸ್ಟ್ ನಾವು ಟೆಸ್ಟ್ ಹೇಳ್ದಂಗೆ ಏನು ಬಂದುಬಿಡುತ್ತೋ ಅನ್ನೋ ಸ್ಟ್ರೆಸ್ಸಲ್ಲೇ ಇರುತ್ತೆ ಯಾವಾಗಲೂ. ಆ್ಯಂಡ್ ಇಟ್ಸ್ ವೆರಿ ಕಾಮನ್. ಆದಷ್ಟು ಅದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಯಾರು ಎಲ್ಲ ಟ್ರೀಟ್ಮೆಂಟ್ ಹೇಳಿದ್ರಲ್ಲ IUI ನಂದು ಪಾಸಿಟಿವ್ ಬರಲಿಲ್ಲ ಈ ಸಲ ಅಂತಲ್ಲ, ಆ ಥರ ಅಂದ್ಕೊಳಕ್ಕೆ ಹೋಗ್ಬೇಡಿ. ಯಾರಿಗೆ ಗೊತ್ತು, ನ್ಯಾಚುರಲ್ ಆಗೇ ಆಗ್ಬೋದು ಅಥವಾ ನೆಕ್ಸ್ಟ್ ಸೈಕಲ್ ಆಫ್ IUI ಅಲ್ಲೇ ಆಗ್ಬೋದು. ಬಟ್ ಟ್ರೀಟ್ಮೆಂಟ್ ಮಾತ್ರ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ಜನಕ್ಕೆ ಸುಮ್ಮನೆ IUI ಹೇಳಿಬಿಡ್ತಾರೆ ಹಾಗೆ. ನಿಮ್ಮದು ಏಜ್ ಇದ್ದರೆ ಗೋ ಫಾರ್ ನ್ಯಾಚುರಲಾಗಿ ಟ್ರೈ ಮಾಡಿ. ಏಜ್ ಇಲ್ಲ, ಆಲ್ರೆಡಿ ಆರ್ 32+ ಆರ್ 33+ ಅಂದರೆ ಪ್ಲೀಸ್ ಗೋ ಅಕಾರ್ಡಿಂಗ್ ಟು ಯುವರ್ ಡಾಕ್ಟ್ರು. ಬಿಕಾಸ್ ಎಗ್ ಕ್ವಾಲಿಟಿನೂ ಮ್ಯಾಟ್ರ್ ಆಗುತ್ತೆ. ಸೊ ಯಾರು ಹೋಪ್ ಕಳ್ಕೊಳಕ್ಕೆ ಹೋಗ್ಬೇಡಿ. ದಿಸ್ ಈಸ್ ಒಂಥರ ನಿಮಗೂ ಇದು ನನಗೆ ಎನರ್ಜಿ ಇರಲಿಲ್ಲ ಅಷ್ಟೊಂದು ಮಾಡೋಕ್ಕೆ. ಬಟ್ ಯಾಕೆ ಮಾಡಿದೆ ಅಂದರೆ, ತುಂಬ ಜನ ನೆಗೆಟಿವ್ ಆಗಿ ಅಂದರೆ ನಂಗೆ ಆಗಲಿಲ್ಲ ಅಂತ ಯಾಕೋ ಬೇಜಾರಲ್ಲಿ ತುಂಬ ಜನದ ಲಿಟ್ರಲಿ ಇತ್ತೀಚೆಗಂದ್ರೂ ತುಂಬ ಜನದ್ದು ಬಂತು, ಹೀಗೆ IUI ಫೇಲ್ ಆಯಿತು, ಓವ್ಯುಲೇಷನ್ ಇಂಡಕ್ಷನ್ ಫೇಲ್ ಆಯಿತು ಅಂತ. ಆಮೇಲೆ ಎಷ್ಟೊಂದು ಜನ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ ಅಂತೆಲ್ಲ ಹೇಳ್ತಾಯಿದ್ರಿ. ಸೊ ಒಂದು ಸ್ವಲ್ಪ ಇದು ಪಾಸಿಟಿವ್ ಆಗಿ ನಿಮ್ಮ ಮೈಂಡಲ್ಲಿ ಉಳ್ಕೊಳ್ಳಿ ಅನ್ನೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಎಷ್ಟೊಂದು ಜನ ಮನೇಲೂ ಹೇಳ್ತಾರೆ ಆ್ಯಕ್ಚುಲಿ ಶೇರ್ ಮಾಡಬಾರ್ದು ಹಂಗೆ ಹಿಂಗೆ ಅಂತ. ಬಟ್ ನಿಮ್ದೆಲ್ಲರದು ವೆಲ್ ವಿಶಸ್, ನೀವು ನನಗೆ ನಿಮ್ಮೆಲ್ಲರದು ಪ್ರೇಯರ್ಸಿಂದನೇ ನನಗೆ ಆ ಮಿರಾಕಲ್ ಆಗಿದ್ದು. ನೀವು ಒಂಥರ ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದಕ್ಕೆ ನನಗದು ಆಗಿದ್ದು ಅಂತ ನಾನು ಅಂದ್ಕೊಂಡಿದ್ದಕ್ಕೆ ಈ ಶೇರ್ ಮಾಡ್ತಾ ಇರೋದು. ಸೊ ಹೋಪ್ ಮಾತ್ರ ಲೂಸ್ ಮಾಡ್ಕೋಬೇಡಿ. ಹಾಗೇ ಆಗುತ್ತೆ, ಬರೋ ಟೈಮಿಗೆ ಬಂದೇ ಬರುತ್ತೆ. ಬಟ್ ಅಷ್ಟೇ ಪಾಸಿಟಿವ್ ಆಗಿರಿ, ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಆಮೇಲೆ ನಿಮ್ಗೇನಾದರೂ ಪ್ರೆಗ್ನೆನ್ಸಿದು ಏನಾದರೂ ನಾನು ಏನಾದ್ರು ಚೇಂಜಸ್ ಅಥವಾ ಟಿಪ್ಸ್ ಏನಾದರೂ ಬೇಕಿದ್ದರೆ ಹೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡ್ತೀನಿ. ಅಥವಾ ಆದರೆ ನಾಳೆನೇ ಒಂದು ಚಿಕ್ಕದಾಗಿ ಒಂದು ಶಾರ್ಟಾಗಿ ಏನಾದರೂ ಒಂದು ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಅಂದರೆ ಯಾವುದು ನಿಮ್ಮ ಫರ್ಟಿಲಿಟಿಗೆ ಹೆಲ್ಪ್ ಆಗುತ್ತೆ, ಏನು ರೂಟೀನು ಅದು ಇದು ಅಂತ ಚಿಕ್ಕದಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಬಾಡಿ ಮೇಲೆ ನೀವು ಟ್ರಸ್ಟ್ ಮಾಡ್ಕೊಳ್ಳೇಬೇಕು. ಮೋರ್ ದೆನ್ ಡಾಕ್ಟರು ಟ್ರೀಟ್ಮೆಂಟ್ ಜೊತೆಗೆ ನಿಮಗೆ ನಿಮ್ಮ ಮೇಲೆ ಅಂದರೆ ನಿಮ್ಮ ಬಾಡಿ ಮೇಲೆ ನಿಮಗೆ ಜಾಸ್ತಿ ನಂಬಿಕೆ ಇರಬೇಕು. ನೀವೇ ಗಿವ್ ಅಪ್ ಮಾಡಿಬಿಟ್ರೆ ಬಾಡಿ ಹೆಂಗೆ ಸಪೋರ್ಟ್ ಮಾಡುತ್ತೆ? ಅದು ಕಾನ್ಷಿಯಸ್ ಆಗಿ ನೀವು ಆ ಎಫರ್ಟ್ಸ್ ಹಾಕಲೇಬೇಕು. ಬಿಕಾಸ್ ಆ ಗಿವ್ ಅಪ್ ಮಾಡೋದು ಚಾನ್ಸ್ ತೊಗೊಳಕ್ಕೆ ಹೋಗಬೇಡಿ. ಎಷ್ಟಾಗುತ್ತೆ ಅಷ್ಟು ಪಾಸಿಟಿವ್ ಆಗಿರಿ. ಆ್ಯಂಡ್ ನಿಮ್ಮ ಬಾಡಿನೇ ಆ ಸಿಗ್ನಲ್ ಕೊಡುತ್ತೆ ನಿಮಗೆ. ಇನ್ನೊಂದು ಏನು ಗೊತ್ತಾ, ಯೂಶ್ವಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದರೆ UPT ಮಾಡ್ಕೊಳೋಕ್ಕೂ ಮುಂಚೆ ಇಫ್ ಇನ್ ಕೇಸ್ ಇಂಪ್ಲಾಂಟ್ ಆಗಿದ್ದರೆ ಅಥವಾ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದರೆ ನಿಮಗೆ ಗ್ಯಾಸ್ಟ್ರಿಕ್ ಆದಂಗೆ ಅನಿಸುತ್ತೆ, ಬ್ಲೋಟೆಡ್ ಅನಿಸುತ್ತೆ, ಇವೆಲ್ಲ ಸಿಮ್ಟಮ್ಸ್ ಅಂತ ಹೇಳ್ತಾರೆ. ಆಮೇಲೆ ಡಿಸ್ಚಾರ್ಜು ಕೂಡ ವೈಟಿಶ್ ಥರ ಹಿಂಗೆ ಬರುತ್ತೆ ಏನೇನೋ ಹೇಳ್ತಾ ಇರ್ತಾರೆ. ಅದೆಲ್ಲ ಎಲ್ಲರಿಗೂ ಆಗಬೇಕು ಅಂತ ಏನಿಲ್ಲ. ನನಗೇನು ಯಾವುದು ಸಿಮ್ಟಮ್ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಬಾಡಿನೇ ಹೇಳುತ್ತೆ ನೀವು ಪ್ರೆಗ್ನೆಂಟ್ ಅಂದರೆ ಪಕ್ಕಾ ಹೇಳುತ್ತೆ. ಅದು ಒಂಥರ ನಾವು ಫೋರ್ಸಬಲಿ ಎವ್ರಿ ಟೈಮು ಅಬ್ಸರ್ವ್ ಮಾಡಿ ಓಕೆ ನಂಗೆ ಈ ಸಲ ಗ್ಯಾಸ್ ಆಗಿದೆ, ಹೊಟ್ಟೆ ಹಿಂಗೆ ಉಬ್ಕೊಂಬಿಟ್ಟಿದೆ, ನಂಗೆ ಪಕ್ಕಾ ಪ್ರೆಗ್ನೆನ್ಸಿ ಅಂದ್ಕೊಂಡು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಮಗೆ ನಾವು ಬೇಜಾರು ಮಾಡಿಕೊಂಡು ಆಮೇಲೆ ನಮ್ಮ ಬಾಡಿಗೆ ನಾವು ಹೇಟ್ ಮಾಡೋ ಬದಲು ವೇಟ್ ಮಾಡಿ. ನಿಮ್ಮ ಬಾಡಿನೇ ಹೇಳುತ್ತೆ, ನೀವು ನಿಮ್ಮ ಮೈಂಡಿಗೆ ತುಂಬಿಸೋದಲ್ಲ, ನಿಮ್ಮ ಮೈಂಡೇ ನಿಮ್ಗೆ ಹೇಳಬೇಕು. ಅಂದರೆ ಯುವರ್ ಬಾಡಿ ವಿಲ್ ಟೆಲ್ ಯುವರ್ ಮೈಂಡ್, ಓಕೆ ನೀನು ಪ್ರೆಗ್ನೆಂಟ್ ಇದೆಯಾ, ಈ ಸಲ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇದೆ, ನಿಂಗೆ ಏನೋ ಒಂದು ಆಗ್ತಾಯಿದೆ ಅಂತ ನಿಮ್ಮ ಬಾಡಿನೇ ಹೇಳುತ್ತೆ. ಡೋಂಟ್ ಫೋರ್ಸ್ ಯುವರ್ ಮೈಂಡ್ ದ್ಯಾಟ್ ನಿಮ್ಮ ಬಾಡಿ ಈ ಥರ ಬ್ಲೋಟಿಂಗ್ ತೋರಿಸ್ತಾ ಇದೆ, ಈ ಥರ ಡಿಸ್ಚಾರ್ಜ್ ತೋರಿಸ್ತಾ ಇದೆ, ಈ ಥರ ಕ್ರ್ಯಾಂಪ್ ತೋರಿಸ್ತಾ ಇದೆ ಅಂತ ಡೋಂಟ್ ಫೋರ್ಸ್ ಯುವರ್ ಮೈಂಡ್. ಆ ಮೈಂಡಿಗೆ ಫೀಡ್ ಮಾಡೋಕ್ಕೆ ಹೋಗಬೇಡಿ. ಒಂದ್ಸಲ ಅದು ಪಾಸಿಟಿವ್ ಆಗಿ ನಿಂತ ಮೇಲೆ ಫಾರ್ 200% ನಿಮ್ಮ ಬಾಡಿನೇ ನಿಮ್ಮ ಬ್ರೈನಿಗೆ ಹೇಳುತ್ತೆ ಗೊತ್ತಾ, ಇಲ್ಲ ನಿಂಗೆ ಈ ಸಲ ಕನ್ಸೀವ್ ಆಗಿದೆ, ದೇರ್ ಸಮಥಿಂಗ್ ಡಿಫ್ರೆಂಟ್ ಈ ಸಲ ಅಂತ ಅದೇ ಹೇಳುತ್ತೆ. ಸೊ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂಬಿಟ್ಟು ಓಕೆ ನಂಗೆ ಈ ಥರ ಫೀಲಿಂಗ್ ಇತ್ತು, ನಂಗೆ ಈ ಸಲ ಈ ಥರನೂ ಆಗ್ತಾಯಿತ್ತು, ಹೆವಿ ಬ್ಲೋಟಿಂಗ್ ಇತ್ತು, ಬಟ್ ಸ್ಟಿಲ್ ಪ್ರೆಗ್ನೆನ್ಸಿ ನಿಂತಿಲ್ಲ ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ, ಕಂಪ್ಲೇಂಟ್ ಮಾಡ್ಕೋತಾ ಇರ್ತೀವಿ. ವಿ ಸ್ಟಾರ್ಟ್ ಹೇಟಿಂಗ್ ಅವರ್ ಸೆಲ್ಫ್, ವಿ ಸ್ಟಾರ್ಟ್ ಡೌಟಿಂಗ್ ಅವರ್ ಸೆಲ್ಫ್. ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾವಾಗ ಕಾನ್ಷಿಯಸ್ ಆಗಿ ಅಬ್ಸರ್ವ್ ಮಾಡಿ, ಯಾವಾಗ ನಿಮ್ಮ ಬಾಡಿ ನಿಮ್ಮ ಮೈಂಡಿಗೆ ಹೇಳುತ್ತಲ್ಲ ಓಕೆ ಏನೋ ಸಮಥಿಂಗ್ ಡಿಫ್ರೆಂಟ್ ಈಸ್ ಹ್ಯಾಪ್ನಿಂಗ್, ನಿನ್ನ ಬಾಡಿ ಏನೋ ಡಿಫ್ರೆಂಟಾಗಿ ರಿಯಾಕ್ಟ್ ಮಾಡ್ತಾ ಇದೆ ಅಂತ ಹೇಳುತ್ತಲ್ಲ, ದ್ಯಾಟ್ ಡೇ ಯು ಟ್ರಸ್ಟ್ ಯುವರ್ ಬಾಡಿ. ಪಕ್ಕಾ 100% ಚೇಂಜಸ್ ಇದ್ದೇ ಇರುತ್ತೆ. ಸೊ ಟ್ರೀಟ್ಮೆಂಟ್ ಮಾತ್ರ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಎಷ್ಟೊಂದು ಜನ ಹೇಳ್ತಾರೆ ಲ್ಯಾಪ್ರೋಸ್ಕೋಪಿ ಅದೆಲ್ಲ ಸುಮ್ಮನೆ ದುಡ್ಡು ತೊಗೊಳಕ್ಕೆ ಮಾಡ್ತಾರೆ ಹಾಗೆ ಹಿಂಗೆ ಅಂತ. ಬಟ್ ಆ ಥರ ಎಲ್ಲ ಟೆಸ್ಟ್ ಮಾಡ್ಕೊಂಡು ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಮಾಡಿಸ್ಕೊಳ್ಳಿ. ಹಾಗೇನಾದರೂ ಸುಮ್ಮನೆ ಡಾಕ್ಟ್ರ್ ಅಂತೂ ಹೇಳಲ್ಲ. ಬಿಕಾಸ್ ಫಸ್ಟು ನಿಮಗೆ ನಿಮ್ಮ ಡಾಕ್ಟ್ರ್ ಮೇಲೆ ನಂಬಿಕೆ ಇರಬೇಕು. ಸುಮ್ಮನೆ ಹಾಗೆ ಹಿಂಗೆ ಅಂತ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಡಾಕ್ಟರ್ಸ್ನ. ನಿಮಗೆ ನಂಬಿಕೆ ಇರೋ ಡಾಕ್ಟರ್ಸ್ ಹತ್ರ ಫಸ್ಟು ಕೆಲಸ ಮಾಡೋದೇ ಅದು ಮಾಡಿ. ಫಸ್ಟು ನಿಮಗೆ ನಂಬಿಕೆ ಇರೋ ಡಾಕ್ಟ್ರ್ ಹತ್ರ ಹೋಗಿ, ನೆಕ್ಸ್ಟ್ ಅವ್ರು ಏನು ಹೇಳಿದ್ರು ನಿಮ್ಮ ಒಳ್ಳೇದಕ್ಕೆ ಮಾಡ್ತಾರೆ, ನಿಮ್ಮ ಒಳ್ಳೇದಕ್ಕೆ
ಅದಕ್ಕೆ ಹೇಳ್ತಾರೆ ಅನ್ನೋದಕ್ಕೆ ಪ್ಲೀಸ್ ಅವ್ರೇನು ಹೇಳ್ತಾರೆ ಹಂಗೆ ಮಾಡಿ. ಲ್ಯಾಪ್ರೋಸ್ಕೋಪಿ ಆಗಲಿ ಯಾವುದೋ ಏನೇ ಒಂದು ಹೇಳಿದ್ರು ಡೌಟ್ ಪಡೋಕ್ಕೆ ಹೋಗಬೇಡಿ. ಟ್ರಸ್ಟ್ ದೆಮ್. ಬಿಕಾಸ್ ಆಲ್ರೆಡಿ ಟ್ರಸ್ಟ್ ಮಾಡಿರ್ತೀರ ಡಾಕ್ಟ್ರನ್ನ, ಅವ್ರ ಮೆಡಿಸಿನ್ ಅದು ಹೇಳ್ಕೊಟ್ರೆ ಪ್ಲೀಸ್ ಅದೇನಾದರೂ ಪ್ರೊಸೀಜರ್ ಇದ್ದರೆ ಮಾಡಿಸ್ಕೊಂಡು ಫಾಲೋ ಅಪ್ ಮಾಡ್ಕೊಳ್ಳಿ. ಬಟ್ ಅದಕ್ಕೂ ಮುಂಚೆ ಏನಾದರೂ ಟಿಪ್ಸು ಮತ್ತು ಏನು ಮಾಡಬೇಕು IUI ಮಾಡಿಸ್ಕೊಳೋಕ್ಕೂ ಮುಂಚೆ ವಾಟ್ ಯು ಶುಡ್ ಕನ್ಸಿಡರ್ ಅದನ್ನು ಆದರೆ ನಾನು ನಾಳೆ ಇಲ್ಲ ನಾಡಿದ್ದಂಗೆ ಒಂದು ವಿಡಿಯೋ ಮಾಡಿಬಿಡ್ತೀನಿ ಆದಷ್ಟು ಬೇಗನೆ. ಬಿಕಾಸ್ ಅದು ಹೆಲ್ಪ್ ಆಗುತ್ತೆ. ಬಿಕಾಸ್ ನಂದು 2 IUIಯಲ್ಲೂ ತುಂಬ ಡಿಫ್ರೆನ್ಸ್ ಬಂದಿದೆ. ಏನು ಮೇಜರ್ ಡಿಫ್ರೆನ್ಸ್ ಅನ್ನೋದು ನನಗೆ ಗೊತ್ತಾಗಿತ್ತು. ಸೊ ನಾನು ಅದನ್ನು ವಿಡಿಯೋ ಮಾಡ್ತೀನಿ ನಿಮಗೆ. ಬಟ್ ಫಸ್ಟ್ ಟ್ರಸ್ಟ್ ಯುವರ್ ಡಾಕ್ಟರ್ ಆ್ಯಂಡ್ ಟ್ರಸ್ಟ್ ಯುವರ್ ಬಾಡಿ. ಡೋಂಟ್ ಲೂಸ್ ಹೋಪ್. ಎಲ್ಲರಿಗೂ ಬೇಗ ಒಳ್ಳೆಯ ರಿಸಲ್ಟ್ ಬರಲಿ ಅಂತ ನಾನು ಪ್ರೇ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್. ಆಲ್ರೆಡಿ ನನಗೆ 831 ಏನೋ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ಬ್ಲೆಸ್ಸಿಂಗ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಥ್ಯಾಂಕ್ಸ್ ಈಸ್ ಅ ವೆರಿ ಸ್ಮಾಲ್ ಥಿಂಗ್, ಬಟ್ ಐ ಆಲ್ವೇಸ್ ಹ್ಯಾವ್ ರೆಸ್ಪೆಕ್ಟು, ಸಾಫ್ಟ್ ಕಾರ್ನರ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ದೇರ್. ಎಷ್ಟೊಂದು ಜನ ಎಷ್ಟೊಂದು ನಿಮ್ಮ ಸ್ಟೋರಿ ನಂಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ ನೀವೇ ಎಷ್ಟೊಂದು ಸಲ ನನಗೆ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳಕ್ಕೆ ಹೆಲ್ಪ್ ಮಾಡಿದ್ದೀರಾ. ಬಿಕಾಸ್ ಎಷ್ಟೊಂದು ಜನ ಹೇಳಿದ್ರಿ ನಿಮಗೆ IUI ಕ್ಯಾನ್ಸಲ್ ಆಗಿ ನಂತರನೇ ಸಕ್ಸಸ್ ಆದವರು ಇದ್ದೀರಾ. ಸೆಕೆಂಡ್ ಅಟೆಂಪ್ಟ್ ಆಫ್ IUIL ಸಕ್ಸಸ್ ಆದವರು, ಥರ್ಡ್ ಅಟೆಂಪ್ಟ್ ಆಫ್ IUIL ಸಕ್ಸಸ್ ಆದವರು, ಒಂದಿಷ್ಟು ಜನ ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಂಡ್ಮೇಲೆ ಸಕ್ಸಸ್ ಆದವರು, ಒಂದಿಷ್ಟು ಜನ ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಂಡು ಆಮೇಲೆ ನ್ಯಾಚುರಲ್ಲಾಗಿ ಕನ್ಸೀವ್ ಆದವರು. ಸೊ ಮತ್ತೇನಾದರೂ ಡೌಟ್ಸ್ ಇದ್ದರೆ ಏನಾದರೂ ಅಪ್ಡೇಟ್ ಕೇಳಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಸ್ವಲ್ಪ 1 or 2 ಡೇಸಲ್ಲಿ ನಾನು ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಸ್ವಲ್ಪ ಫಾರ್ ಬೆಟರ್, ಮುಂಚೆ ಥರ ಹೆಲ್ತ್ ಇಶ್ಯೂ ಏನಿಲ್ಲ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಫ್ ಇನ್ ಕೇಸ್ ಎಲ್ಲರಿಗೂ ಇಷ್ಟ ಆದರೆ ಅಥವಾ ಫರ್ಟಿಲಿಟಿ ಬಗ್ಗೆ ಏನಾದರೂ ಇನ್ನೂ ಸ್ವಲ್ಪ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಆ್ಯಂಡ್ ಹಳೆ ವೀಡಿಯೋಸ್ ಇದ್ದಾವೆ ಅಲ್ವಾ, ಫಸ್ಟ್ IUIದು ಆಮೇಲೆ HCG ಟೆಸ್ಟ್ದು ಅದೆಲ್ಲ ವೀಡಿಯೋಸ್ ಇದೆ. ನಿಮಗೆ ಬೇಕು ಅಂದರೆ ಹೋಗಿ ನೋಡ್ಕೊಳ್ಳಿ. ಅಥವಾ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂದರೆ ಪ್ಲೀಸ್ ಶೇರ್ ವಿತ್ ದೆಮ್ ಆಲ್ಸೋ. ಬಿಕಾಸ್ ಅಲ್ಲಿ ಎಷ್ಟೊಂದು ಸಲ ಪ್ರೊಸೀಜರ್ ಮಾಡೋ ಟೈಮಲ್ಲಿ ಡಾಕ್ಟರ್ಸೇ ಹೇಳಲ್ಲ ಏನೇನು ಮಾಡ್ತಾರೆ ಅಂತ. ಸೊ ಆ ಪ್ಯಾನಿಕಲ್ಲಿ ಇರೋದು ಬೇಡ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾಲೆಜ್ ತೊಗೊಂಡು ಅಥವಾ ಇನ್ಫಾರ್ಮೇಷನ್ ತೊಗೊಂಡು ನೀವು ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ಬೋದು. So once again thank you so much. God bless you all, and don't forget to like, share and subscribe.